ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡೀಟೇಲ್ಸ್ ನನ್ನ ಕಲಿಗ ಅಜಯ್ ನೀಡ್ತಾರೆ. ಅಜಯ್, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು 4 ರಿಂದ 5 ಜೀವಗಳು ಹೋಗೋದ್ರ ಅನುಮಾನವೇ ಇಲ್ಲ. 4-5 ತಲೆಗಳು ಹೋಗ್ತಾ ಇತ್ತು ಅವತ್ತು. ಚೂರು ಹೆಚ್ಚು ಕಡಿಮೆ ಆಗಿ ಅದಕ್ಕಾದ್ರೂ ಗಾಡಿಗೆ ಟಚ್ ಆಗಿದ್ರೆ. ಇನ್ನೂ ಕೂಡ ಕಾರ್ ಸೀಸ್ ಮಾಡಿದೀವಿ, ನೋಟಿಸ್ ಕೊಟ್ಟಿದೀವಿ. ಯಾಕೆ ಎಳ್ದಾಟ ಯಾಕೆ ಅಂತ ಇಷ್ಟೊಂದು ನಿದ್ರೆ ಬರುವ ಕೆಲಸವನ್ನ ಪೊಲೀಸರು ಯಾಕೆ ಮಾಡಬೇಕು ಇಂಥ ಗಂಭೀರ ವಿಚಾರಗಳಲ್ಲಿ? ಖಂಡಿತವಾಗ್ಲೂ ವಿದ್ಯಾ, ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಷಾರಾಮಿ ಕಾರ್ ಆಗಿರುವಂತಹ ಲ್ಯಾಂಬರ್ಗಿನಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಕೆಲವೊಂದು ಪ್ರೊಸೀಜರ್ ಕೂಡ ಇರುತ್ತೆ, ಅದನ್ನ ಪೊಲೀಸರು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಹೀಗಾಗಿ ಮೊದಲನೇದಾಗಿ ಸಿಸಿಟಿವಿ ಫುಟೇಜಸ್ ಅನ್ನ ಕಲೆಕ್ಟ್ ಮಾಡಿದ್ರು. ಆನಂತರ RTO ಇಂದ ಮಾಹಿತಿಯನ್ನ ತಗೊಂಡು ಈಗಾಗಲೇ ಕಾರ್ ಸೀಸ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಕಾರ್ ಸೀಸ್ ಮಾಡಿ ಈಗಾಗಲೇ ಅವ್ರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ, ಯಾರು ಓನರ್ ಇದಾರೆ ಅವ್ರಿಗೆ. ಯಾಕಂದ್ರೆ ಕಾರ್ ಓಡಿಸಿದ್ದು ಯಾರು, ಅಥವಾ ಅವರೇ ಓಡಿಸಿದ್ರು ಅಥವಾ ಬೇರೆಯವ್ರು ಓಡಿಸಿದ್ರು ಅನ್ನೋದ್ರ ಬಗ್ಗೆ ಅನುಮಾನ ಮೇಲೆ ಈಗಾಗಲೇ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವ್ರಿಗೆ ಕರೆಸುವಂತ ಕೆಲಸ ಕೂಡ ಮುಂದಾಗ್ತಾರೆ. ಯಾಕೆ ಅಷ್ಟೊಂದು ರ್ಯಾಶ್ ಡ್ರೈವಿಂಗ್ ಮಾಡಿದ್ರಿ ಅಂತ ಹೇಳಿ. ಆನಂತರ ಕೋರ್ಟ್ ಫೀಸ್ ಅಂತ ಕೂಡ ಇಷ್ಟಿರುತ್ತೆ, ಅದನ್ನ ಅವರು ಏನು ಸಂಚಾರಿ ಉಲ್ಲಂಘನೆ ಏನಿರುತ್ತೆ ಅದನ್ನು ಕೂಡ ಮಾಡಿ ಆನಂತರ ಅದನ್ನ ಅವರು ಕಟ್ಟಲೇಬೇಕಾಗತ್ತೆ. ಸೊ ಹೀಗಾಗಿ ಆ ಒಂದು ಕಾರಣದಿಂದಾಗಿ ಕೆಲವೊಂದು ಪ್ರೊಸೀಜರ್ ನ ಈಗಾಗಲೇ ಪೊಲೀಸರು ಕೂಡ ಫಾಲೋ ಮಾಡ್ತಾರೆ. ಅವತ್ತು ಕೂಡ ಏನಾದ್ರು ರಿಕ್ಕಿ ರೈ ಏನಾದ್ರು ಕಾರನ್ನ ಓಡಿಸಿದ್ರೆ, ಅಥವಾ ಅವರ ಡ್ರೈವರ್ ಬೇರೆಯವ್ರು ಯಾರಾದ್ರೂ ಓಡಿಸಿದ್ರೆ, ಅಥವಾ ಅವರ ಹಿತೈಷಿಗಳು ಯಾರು ಕಾರ್ ಇಸ್ಕೊಬಂದು ಓಡಿಸಿದ್ರೆ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು. ನಿನ್ನೆ DCP ಕೂಡ ಹೇಳ್ತಾ ಇದ್ರು, ಅಂದ್ರೆ ನಾವು ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ತೀವಿ, ಫೈನ್ ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗ್ತೀವಿ. ಕೋರ್ಟ್ ಫೈನ್ ಅಂತ ಇಷ್ಟಂತ ಇರುತ್ತೆ, ಆ ನಂತರ ಅದನ್ನು ಕೂಡ ಮಾಡ್ತೀವಿ. ಆದ್ರೆ ಆ ನಂತರದಲ್ಲಿ ಅವರ ಏನು RC ಕಾರ್ಡ್ ಏನಿದೆ ಅದನ್ನು ಕೂಡ ಏನು ಇದ್ ಮಾಡುವಂತ ಲ್ಯಾಪ್ಸ್ ಮಾಡುವಂತ ಕೆಲಸಕ್ಕೂ ಕೂಡ ನಾವು ಬರಿತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಈಗಾಗಲೇ ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ರಿಕ್ಕಿ ರೈ ಅವರೇ ಬರ್ತಾರಾ, ಅಥವಾ ಅವರು ಯಾರು ಕಾರ್ ಓಡಿಸಿದ್ರು ಅವ್ರು ಇಲ್ಲಿಗೆ ಬಂದು ಏನು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರಾ, ಇದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿರುವಂತದ್ದು. ಈಗಾಗಲೇ ಕೆಲವೊಬ್ರು ಬಂದಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಕೂಡ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ FIR ಕೂಡ ಲಾಡ್ಜ್ ಆಗಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿಯಾದಂತಹ ಕ್ರಮಕ್ಕೆ ಪೊಲೀಸರು ಮುಂದಾಗ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ವಿದ್ಯಾ. ಥ್ಯಾಂಕ್ ಯು ಡೀಟೇಲ್ಸ್.